ವಿಜಯನಗರ ಜಿಲ್ಲೆ ಹೊಸಪೇಟೆಯ ಶ್ರೀ ಉತ್ತರಾದಿ ಮಠದಲ್ಲಿ ಚಾತುರ್ಮಾಸ್ಯ ವ್ರತದ ಪವಿತ್ರ ಸಂದರ್ಭದಲ್ಲಿ ತಪ್ತ ಮುದ್ರಾ ಧಾರಣೆ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಶ್ರೀ ಮಜ್ಜೆ ತೀರ್ಥ ಮೂಲ ಸಂಸ್ಥಾನ ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀಮದ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಭಾಗವಹಿಸಿದ್ದ ನೂರಾರು ಭಕ್ತಾದಿಗಳಿಗೆ ಶ್ರೀ ಸುದರ್ಶನ ಚಕ್ರ ಹಾಗೂ ಶಂಖದ ತಪ್ತ ಮುದ್ರೆಗಳನ್ನು ಧಾರಣೆ ಮಾಡಿ ಮಂತ್ರಾಕ್ಷತೆ ನೀಡಿ ಅನುಗ್ರಹಿಸಿದರು. ಈ ಸಂದರ್ಭದಲ್ಲಿ ಉತ್ತರಾದಿ ಮಠದ ದಿವಾನರಾದ ಶಶಿಧರಾಚಾರ್, ಹೊಸಪೇಟೆ ಉತ್ತರಾದಿ ಮಠದ ವ್ಯವಸ್ಥಾಪಕರಾದ ಶ್ರೀಕರಾಚಾರ್, ಪ್ರಮುಖರಾದ ರಾಮಾಚಾರ್, ಫಣಿಯಾಚಾರ್, ಹನುಮಂತಾಚಾರ್, ಅಖಿಲಾಚಾರ್ ಹಾಗೂ ವರದಾಚಾರ್ ಸೇರಿದಂತೆ ಮಾಧ್ವ ಸಮಾಜದ ಅನೇಕ ಮುಖಂಡರು, ಪಂಡಿತರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗುರುಭ್ಯೋ ನಮಃ. ಹರಿ ಓಂ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಚಾತುರ್ಮಾಸ್ಯದ ಒಂದು ಮಹಾಪರ್ವಕಾಲ. ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ವಿಶೇಷವಾಗಿ ಮುದ್ರಾಧಾರಣೆಯ ಬಗ್ಗೆ ಬಹಳಷ್ಟು ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಜೀವನದಲ್ಲಿ ನಾವು ಅನೇಕ ವಿಧವಾದಂತಹ ಪಾಪಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಕಾಯಿಕ, ವಾಚಿಕ, ಮಾನಸಿಕವಾದಂತಹ ಪಾಪಕರ್ಮಗಳು. ಮಾನಸಿಕವಾದ ಪಾಪಕರ್ಮಗಳನ್ನು ಮಾಡ್ತೇವೆ, ದೈಹಿಕವಾದ ಪಾಪಕರ್ಮಗಳನ್ನು ಮಾಡ್ತೇವೆ ಮತ್ತು ಮಾತಿನಿಂದಲೂ ಅನೇಕ ವಿಧವಾದ ಪಾಪಕರ್ಮಗಳನ್ನು ನಾವು ಜೀವನದಲ್ಲಿ ಮಾಡ್ತಾ ಇರ್ತೇವೆ. ಆ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ನಾವು ನಮ್ಮ ಗುರುಗಳಿಂದ ನಾವು ಮುದ್ರಾಧಾರಣೆಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳಬೇಕು. ಮುದ್ರಾಧಾರಣೆ ಇದು ಬಹಳ ಶ್ರೇಷ್ಠವಾದದ್ದು. ಮುದ್ರಾಧಾರಣೆ ಅಂದರೆ ಪರಮಾತ್ಮನ ಒಂದು ಚಿಹ್ನೆಗಳು, ಪರಮಾತ್ಮನ ಆಯುಧಗಳು, ಚಕ್ರ ಹಾಗೂ ಶಂಖ. ಚಕ್ರಗಳು 3 ಚಕ್ರಗಳು, 2 ಶಂಖಗಳು ಹಾಗೂ 3 ಚಕ್ರಗಳ ಒಂದು ಧಾರಣೆಯನ್ನು ನಮಗೆ ಶ್ರೀಪಾದಂಗಳವರು ಮಾಡಿಸ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳಿದಂತೆ ಚಕ್ರ, ಶಂಖ ಭಗವಂತನ ಪಾದದ ಆಯುಧಗಳ ಚಿಹ್ನೆಗಳು ನಮಗೆ ಎಲ್ಲಿಯವರೆಗೂ ನಮ್ಮ ದೇಹದ ಮೇಲೆ ಇರ್ತದೋ ಅವರಿಗೆ ಯಾವ ಭಯ ಅಂತನ್ನೋದಿರೋದಿಲ್ಲ. ಯಾವುದೇ ವಿಧವಾದಂತಹ ಅಪಾವಿತ್ರ್ಯ, ಅಶುದ್ಧತೆ ಅನ್ನುವುದು ನಮ್ಮ ಜೀವನದಲ್ಲಿ ಇರೋದಿಲ್ಲ. ನಮ್ಮ ದೇಹದ ಶುದ್ಧಿಗಾಗಿ, ಪವಿತ್ರತೆಗಾಗಿ ಅಂತಹ ಶ್ರೇಷ್ಠವಾದ ಮುದ್ರಾಧಾರಣೆಯನ್ನು ಎಲ್ಲರೂ ಅವಶ್ಯವಾಗಿ ಮಾಡಿಸಿಕೊಳ್ಳಬೇಕಾದದ್ದು ಇದು ಆದ್ಯ ಕರ್ತವ್ಯವಾಗಿದೆ. ಯಮದೂತರು ಆ ಚಿಹ್ನೆಗಳನ್ನು ನೋಡಿ ಅವರು ನಮ್ಮ ಹತ್ತಿರ ಬರೋದಿಲ್ಲ. ಯಮದೂತರು ಇದಕ್ಕೆ ಭಯಪಡ್ತಾರೆ ಅಂತೆ. ಅಂತಹ ಭಗವಂತನ ದಿವ್ಯವಾದಂತಹ ಚಿಹ್ನೆಗಳು ಚಕ್ರ ಹಾಗೂ ಶಂಖಗಳು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ. ಆ ಭಗವಂತನ ಆ ಸುದರ್ಶನ ಚಕ್ರ ಕೋಟಿ ಸೂರ್ಯರಿಗಿಂತಲೂ ಮಿಗಿಲಾದಂತಹ ಒಂದು ತೇಜಸ್ಸು, ಆ ಕಾಂತಿ ಆ ಭಗವಂತನ ಒಂದು ಚಕ್ರಕ್ಕೆ ಇದೆ. ಅಂತಹ ಪರಮಾದ್ಭುತವಾದ ಶ್ರೇಷ್ಠವಾದಂತಹ ಚಕ್ರ ಹಾಗೂ ಪಾಂಚಜನ್ಯ ಶಂಖ, ಈ 2ರ ಚಿಹ್ನೆಗಳನ್ನು ನಾವು ನಮ್ಮ ಗುರುಗಳಿಂದ ಚಾತುರ್ಮಾಸ್ಯ ಕಾಲದಲ್ಲಿ ಮಾಡಿಸಿಕೊಳ್ಳಬೇಕಾದದ್ದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಅವಶ್ಯವಾಗಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ನಮ್ಮ ದೇಹವನ್ನು, ಮನಸ್ಸನ್ನು, ನಮ್ಮ ಮಾತುಗಳನ್ನು ಎಲ್ಲವನ್ನು ಶುದ್ಧ ಮಾಡಿಕೊಳ್ಳಬೇಕು ಅಂತ ಹೇಳಿ ಚಾತುರ್ಮಾಸ್ಯ ಇನ್ನು ಅನೇಕ ಪುರಾಣಗಳಲ್ಲಿ, ಗ್ರಂಥಗಳಲ್ಲಿ ಇದನ್ನು ಬಹಳ ವಿಶೇಷವಾದ ಇದಕ್ಕೆ ಮಹತ್ವವನ್ನು ಕೊಟ್ಟು ನಿರೂಪಣೆಯನ್ನು ಮಾಡಿದ್ದಾರೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.